ಬಾಕ್ಸಿಂಗ್ ತರಬೇತಿಗೆ ಹೋದ ಬಾಲಕಿ ಮೇಲೆ ಕೋಚ್ ಲೈಂಗಿಕ ದೌರ್ಜನ್ಯ ಎಸಗಿದ ಮಾನಕೇಡಿ ಕೃತ್ಯ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಹೇಸಿಗೆ ಕೃತ್ಯ ನಡೆದಿದೆ. ಕಾಮುಕ ಕೋಚ್ ಶ್ರೀರಾಮಚಂದ್ರನನ್ನ ಬಂಧಿಸಿ ಸಂಪಂಗಿ ರಾಮನಗರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಲಯನ್ ಬಾಕ್ಸರ್ ಕ್ಲಬ್ನಲ್ಲಿ ಶ್ರೀರಾಮಚಂದ್ರ ತರಬೇತಿದಾರನಾಗಿದ್ದ. ಮೇ 17ರಂದು ಬಾಕ್ಸಿಂಗ್ ಆಗಿ ಬಾಲಕಿಯನ್ನ ಕೋಚ್ ಚೆನ್ನೈಗೆ ಕರೆದೊಯ್ದಿದ್ದ. ಚೆನ್ನೈನಲ್ಲಿ ರೂಮ್ಗೆ ಪ್ರತ್ಯೇಕವಾಗಿ ಕರೆದೊಯ್ದು ಖಾಸಗಿ ಅಂಗ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದ. ಬಾಲಕಿ ವಿರೋಧದ ನಡುವೆಯೂ ಆಕೆಗೆ ಚುಂಬಿಸಿ ಕೋಚ್ ಕಿರುಕುಳ ನೀಡಿದ್ದಾನೆ. ಬೆಂಗಳೂರಿಗೆ ಬಂದ ನಂತರವೂ ಶ್ರೀರಾಮಚಂದ್ರ ಕಿರುಕುಳ ಮುಂದುವರೆಸಿದ್ದ. ಕಳೆದ 4 ತಿಂಗಳಿನಿಂದ ಕೋಚ್ ಕಿರುಕುಳ ತಾಳಲಾರದೆ ಬಾಲಕಿ ಪೋಷಕರ ಬಳಿ ಕೋಚ್ ವಿಚಾರ ಬಾಯ್ಬಿಟ್ಟಿದ್ದಾಳೆ. ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕಾಮುಕ ಕೋಚ್ನನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸೈಬರ್ ಅಪರಾಧ ಬಯಲಾಗಿದ್ದು ವೃದ್ಧೆ ಲಕ್ಷ್ಮೀ ರಾಮಮೂರ್ತಿಗೆ 24 ಕೋಟಿ ವಂಚನೆ ಮಾಡಿದ್ದಾರೆ. ಶಿವಾಜಿನಗರ ನಿವಾಸಿ ಲಕ್ಷ್ಮೀ ರಾಮಮೂರ್ತಿ ಈ ಹಿಂದೆ ದುಬೈನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ರು. ಬೆಂಗಳೂರು ಮತ್ತು ಮುಂಬೈನಲ್ಲಿ ಇದ್ದ ಆಸ್ತಿಗಳನ್ನು ಮಾರಾಟ ಮಾಡಿ ಅಮೆರಿಕಾದಲ್ಲಿರುವ ಮಕ್ಕಳ ಜೊತೆ ನೆಲೆಸಲು ಪ್ಲಾನ್ ಮಾಡಿದ್ರು. ಆದರೆ ಇದೇ ಹಣದ ಮೇಲೆ ಕಣ್ಣು ಹಾಕಿದ ಸೈಬರ್ ಖದೀಮರು ಸಿಬಿಐ ಅಧಿಕಾರಿಗಳ ಸೋಗಿನಲ್ಲಿ ವೃದ್ಧೆಗೆ ವಿಡಿಯೋ ಕರೆ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಮಾಡಿದ್ದೀರಿ, ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಮನಿ ಲಾಂಡರಿಂಗ್ಗೆ ಬಳಕೆಯಾಗಿದೆ, ಎಲ್ಲ ಹಣ ವೆರಿಫಿಕೇಷನ್ಗೆ ಕಳುಹಿಸಿ ಎಂದು ಆರ್ಟಿಜಿಎಸ್ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಹಂತ ಹಂತವಾಗಿ 24 ಕೋಟಿ ವರ್ಗಾಯಿಸಿಕೊಂಡಿತ್ತು. ಬಳಿಕ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ 1 ಕೆಜಿ ಚಿನ್ನದ ಒಡವೆ ಅಡ ಇಡಲು ವೃದ್ಧೆ ಬ್ಯಾಂಕ್ಗೆ ಬಂದಿದ್ರು. ವೃದ್ಧೆ ಬಳಿಕ ಚಿನ್ನ ನೋಡಿದ ಕಂಟೋನ್ಮೆಂಟ್ ಬ್ಯಾಂಕ್ ಮ್ಯಾನೇಜರ್ ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗೆ ದೌಡಾಯಿಸಿದ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಬರ್ ವಂಚಕರಾದ ಗೌರವ್ ಕುಮಾರ್, ಓಂ ಪ್ರಕಾಶ್ ರಜಪೂತ್ ಸೇರಿ 5ರನ್ನ ಬಂಧಿಸಿದ್ದಾರೆ. ಮುಂಬೈ, ಅಲಹಾಬಾದ್, ದೆಹಲಿ ಮೂಲದ ಆರೋಪಿಗಳಿಂದ 20 ಕೋಟಿಯಲ್ಲಿ ಈವರೆಗೆ 60 ಲಕ್ಷ ಹಣ ಇರೋ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿದ್ದಾರೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಕಚೇರಿಯಲ್ಲಿ ಲಂಚಾವತಾರ ಬೆಳಕಿಗೆ ಬಂದಿದೆ. 1,500 ಇರುವ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ಗೆ 15,000 ಲಂಚ ಪಡೆದಿರುವುದು ಬಯಲಾಗಿದೆ. ಮಲ್ಲೇಶ್ವರಂನಲ್ಲಿರುವ ವಲಯ ಕಚೇರಿಯಲ್ಲೇ ಭ್ರಷ್ಟಾಚಾರ ನಡೆದಿದೆ. ಸಂಘ ನೋಂದಣಿ ಮಾಡಲು ಲಂಚ ಪಡೆದ ತೇಜಸ್ವಿನಿ ಮೇಲೆ ದೂರು ನೀಡಲಾಗಿದೆ. ಬೆಂಗಳೂರಿನ ರಾಜಾಜಿನಗರ ನಿವಾಸಿ ಹರಿಕಿಶನ್ ದೂರು ನೀಡಿದ್ದಾರೆ. ಹರಿಕಿಶನ್ ಯಶ್ ಸ್ಪೋರ್ಟ್ಸ್ ಸಂಘ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ರು. ಕಚೇರಿಯಲ್ಲಿದ್ದ ತೇಜಸ್ವಿನಿ 15,000 ಲಂಚಕ್ಕೆ ಡಿಮಾಂಡ್ ಮಾಡಿದ್ರು. ಕೇವಲ 1,500 ಮಾತ್ರ ಇರೋ ಫೀಸ್ಗೆ 15,000 ಲಂಚ ಕೇಳಿದ್ರು. ಈ ಬೆನ್ನಲ್ಲೇ ಹರಿಕಿಶನ್ ಸಹಕಾರ ನಿಬಂಧಕರಿಗೆ ದೂರು ನೀಡಿದ್ರು. ಸಹಿ ಹಾಕಲು ಹಣ ನೀಡಬೇಕೆಂದು ಜಿಲ್ಲಾ ನೋಂದಣಾಧಿಕಾರಿ ಸಬೂಬು ನೀಡಿದ್ದು, ಈ ವೇಳೆ ತೇಜಸ್ವಿನಿ ಸಿಬ್ಬಂದಿಯೇ ಅಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಖಾಸಗಿ ಮಹಿಳೆ ಇಟ್ಟು ಹಣ ವಸೂಲಿ ಮಾಡಿರೋದು ಬಯಲಾಗಿದೆ. ಸಿಬ್ಬಂದಿ ಲಂಚ ಪಡೆಯುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಾನೊಂದು ಸಂಘನ ರಿಜಿಸ್ಟರ್ ಮಾಡೋಕ್ಕೆ ನಾನು ಸಹಕಾರ ಸಂಘ 1ನೇ ವಲಯ ಮಲ್ಲೇಶ್ವರಂ ಆಫೀಸ್ಗೆ ಹೋಗ್ತೀನಿ. ಸೊ ಅಲ್ಲಿ ಹೋದಾಗ ತೇಜಸ್ವಿನಿ ಅನ್ನೋರು ಒಬ್ಬರು ಕೂತಿರ್ತಾರೆ ಆಫೀಸಲ್ಲಿ. ನಾನು ಈ ಥರ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತೀನಿ, ಯಶ್ ಸ್ಪೋರ್ಟ್ಸ್ ಕ್ಲಬ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂತ. ಸೊ ಇವರು ಅದಕ್ಕೆ ನಾನು ಎಷ್ಟಾಗುತ್ತೆ ಅಂತ ಕೇಳ್ತೀನಿ. ಇವರು 15,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ನಾನು 15,000 ರೂಪಾಯಿ ಅಷ್ಟೊಂದು ಯಾಕೆ ನಾನು ಕೊಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕೊಟ್ಟರೆ ಅವರು ಸೈನ್ ಹಾಕೋದು, ಇಲ್ಲಾಂದರೆ ಸೈನ್ ಆಗಲ್ಲ, ನೀವು ಲಂಚವನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ 11ನೇ ತಾರೀಕು 5ನೇ ತಿಂಗಳಲ್ಲಿ ನಾನು 2026ರಲ್ಲಿ ನಾನು ಬಂದು 8,000 ಕೊಡ್ತೀನಿ. ಫಸ್ಟು ಅವ್ರ ಫೈಲ್ನ ಮೂವ್ ಮಾಡ್ತಾರೆ. ಹಾಗೆ ಒಂದು 2-3 ದಿವಸಕ್ಕೇ ಅವ್ರು ವಾಪಸ್ ತಿರ್ಗಾ ಕರೆದುಬಿಟ್ಟು ನಮಗೆ ಸಂಘವನ್ನು ರಿಜಿಸ್ಟರ್ ಆಗಿರೋದು ಕೊಡ್ತಾರೆ. ಮಿಕ್ಕಿದ್ದು ನಾನು 7,000 ರೂಪಾಯಿ ಕೊಟ್ಟು ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ. ಇವರು ಲಂಚ ಕೇಳಿರೋದು, ಲಂಚ ಕೊಟ್ಟಿರೋದೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಕಂಪ್ಲೇಂಟ್ ಅಂತಲೂ ಕೊಟ್ಟಿರ್ತೀನಿ. ಸೊ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನನಗೆ ಒಂದು ವಿಚಾರ ತಿಳಿದು ಬರುತ್ತೆ. ಸೊ ತೇಜಸ್ವಿನಿ ಬಂದು ಅವರು ಒಂದು ಖಾಸಗಿ ವ್ಯಕ್ತಿ. ಸೊ ಇವ್ರ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಲೋಕಾಯುಕ್ತ ದಾಳಿ ಮಾಡ್ತಾರೆ ಲಂಚ ವಿಚಾರದಲ್ಲಿ ಅಂದ್ಬಿಟ್ಟು ಈ ಥರ ಖಾಸಗಿ ವ್ಯಕ್ತಿಗಳನ್ನ ಹಿಡ್ಕೊಂಡು ಲಂಚಗಳನ್ನ ಸ್ವೀಕರಿಸದೆ ಮಾಡೋಕ್ಕೆ ಇವ್ರನ್ನ ಇಟ್ಕೊಂಡಿದ್ದಾರೆ. ಸೊ ಇವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.